ನಮಸ್ಕಾರ. ನಿತೀಶ್ ಬೆಳಿಗ್ಗೆ ಇಷ್ಟು ಬೇಗನೆ ಎದ್ದಿದ್ದು ನನಗೆ ಆಶ್ಚರ್ಯವಾಯಿತು. ನಿನ್ನೆ ತಾನೇ ಅವನ SLC ಪರೀಕ್ಷೆ ಮುಗಿದಿದೆ. ತುಂಬ ಹೊತ್ತು ಮಲಗ್ತಾನೆ ಅಂತ ನನಗನ್ನಿಸಿತ್ತು. ತಿಂಗಳುಗಟ್ಟಲೆ ಅವನು ಹಗಲು ರಾತ್ರಿ ಎನ್ನದೆ ಓದುವುದರಲ್ಲಿ ಮಗ್ನನಾಗಿದ್ದ. ಇಷ್ಟು ದೊಡ್ಡ ಹೊರೆ ತಲೆಯಿಂದ ಇಳಿದಿದೆ. ಪರೀಕ್ಷೆಯಲ್ಲೂ ಚೆನ್ನಾಗಿ ಮಾಡಿದ್ದಾನೆ. ಆದರೆ ಬೆಳಿಗ್ಗೆನೆ ಬೇಗ ಎದ್ದು ಏನೋ ತೊಂದರೆಯಲ್ಲಿರುವಂತೆ ಬಂದು ಕುಳಿತ. ನಾನು ಕಾಫಿ ಕುಡಿತಾ ಪೇಪರ್ ಓದುತ್ತಿದ್ದೆ. ಏನಾಯಿತು ನಿತೀಶ್, ಇಷ್ಟು ಬೇಗ ಎದ್ದು ಬಿಟ್ಟಿದ್ಯಾ? ಏನೋ ಚಿಂತೆ ಮಾಡ್ತಿದ್ಯಾ? ನಾನು ಕೇಳಿದೆ. ನನ್ನ ಪ್ರೋಗ್ರಾಮ್ ಎಲ್ಲ ಹಾಳಾಯಿತು. ಪರೀಕ್ಷೆ ಮುಗಿದಿದೆ. ಇವತ್ತು ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಸಿನಿಮಾ ನೋಡೋಣ, ಸುತ್ತಾಡೋಣ, ಹೋಟೆಲಲ್ಲಿ ಚೆನ್ನಾಗಿ ತಿಂದು ಇಡೀ ದಿನ ಮಜವಾಗಿ ಕಾಲ ಕಳೆಯೋಣ ಅಂತ ಅಂದುಕೊಂಡಿದ್ದೇವೆ. ಆದರೆ ಇವತ್ತು ಬಂದಂತೆ. ನೀನು ಸರಿಯಾಗಿ ಹೇಳಿದೆ. ಪೇಪರಲ್ಲೂ ಬರೀ ಇದೇ ವಿಷಯ ತುಂಬಿದೆ. ಇಂದು ಎಲ್ಲ ಅಂಗಡಿಗಳನ್ನು ಮುಚ್ಚುತ್ತಾರಂತೆ. ಹೋದ ಸಲದ ಹಾಗೆ ದಂಗೆ ಬೆಂಕಿ ಹುಟ್ಟುವುದು, ಲೂಟಿ ಆಗದೇ ಇರಲಿ ಅಂತ ಅಲ್ಲಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಲ್ಲಿಸಿದಾರಂತೆ. ಆಟೋ ಮತ್ತು ಖಾಸಗಿ ಬಸ್ನವರು ಕೂಡ ಬಂದ್ಗೆ ಬೆಂಬಲ ಕೊಡ್ತಾರಂತೆ. ಈಗ ತಾನೇ ಮೋಹನ್ನ ಫೋನ್ ಬಂದಿತ್ತು. ಹೊರಗೆ ಹೇಗೆ ಹೋಗುವುದು, ಎಲ್ಲಿಗೆ ಹೋಗುವುದು ಅಂತ ಕೇಳ್ತಾ ಇದ್ದ. ಅಮ್ಮ, ಎಷ್ಟು ತಿಂಗಳಿಂದ ಪುಸ್ತಕಗಳಲ್ಲೇ ಮುಳುಗಿದ್ದೇವೆ. ಪರೀಕ್ಷೆ ಹೆದರಿಕೆ ಬೇರೆ ಇತ್ತು. ಈಗ ಫ್ರೀ ಆಗಿದ್ದೇವೆ ಅಂದರೆ ಇದು ಬೇರೆ ಶುರುವಾಗಿದೆ. ನಿತೀಶ್ ಬೇಸರದಿಂದ. ಅದನ್ನು ನೋಡಿ ನನಗೂ ಬೇಜಾರಾಯಿತು. ಕಳೆದ ಕೆಲವು ತಿಂಗಳುಗಳಿಂದ ನನಗೂ ಬೋರ್ ಆಗಿತ್ತು. ಇವತ್ತು ಹೊರಗೆ ಎಲ್ಲಾದರೂ ಹೋಗುವುದು ಅಂತ ಯೋಚಿಸಿದ್ದೆ. ಏಕೆಂದರೆ ನಿತೀಶ್ ಓದುವುದರಲ್ಲಿ ಮುಳುಗಿದ್ದ. ನಾನು ಅವನ ಊಟ ತಿಂಡಿ ಇತರ ಅನುಕೂಲಗಳ ಬಗ್ಗೆ ಗಮನ ಕೊಡುವುದರಲ್ಲಿ ಮಗ್ನಳಾಗಿದ್ದೆ. ಒಂದೇ ಸೂರಿನ ಕೆಳಗಿದ್ದರೂ ಅಪರಿಚಿತರಾಗಿ ದೂರವಾಗಿ ಬಹಳ ವ್ಯಸ್ತರಾಗಿದ್ದೆವು. ನಮಗಿಬ್ಬರಿಗೂ ಸ್ವಲ್ಪ ಮನೋರಂಜನೆ ಬೇಕಾಗಿತ್ತು. ಸಮಯವು ಕ್ಷಣ ಕಳೆಯುತ್ತಾ ತಾನು ಸರಿಯುತ್ತಿರುವುದರ ಅನುಭವವನ್ನು ನಾವು ಅದರ ಜೊತೆ ನಡೆಯುತ್ತಾ ಹಿಂದೆ ಬೀಳುವಾಗ ಅಥವಾ ಅದನ್ನು ಕಟ್ಟಿಹಾಕಲು ಪ್ರಯತ್ನಿಸಿದಾಗ ಮಾಡಿಕೊಡುತ್ತದೆ. ನಾವು ಈ ಊರಿಗೆ ಬಂದು 3 ವರ್ಷಗಳಾಗಿವೆ. ನನ್ನ ಪತಿಗೆ ಅಸ್ಸಾಂಗೆ ಪೋಸ್ಟಿಂಗ್ ಆರ್ಡರ್ ಬಂದಾಗ ಈ ವಿಷಯ ನಮ್ಮ ಅರಿವಿಗೆ ಬಂತು. ಸೇನೆಯಲ್ಲಿ ಅಧಿಕಾರಿಯಾಗಿರುವುದರ ಲಾಭವೆನ್ನಿ, ನಷ್ಟವೆನ್ನಿ, ಈ 3 ವರ್ಷಕ್ಕಿಂತ ಹೆಚ್ಚಿಗೆ ಯಾವ ಸ್ಥಳದಲ್ಲಿ ಇರಲು ಬಿಡುವುದಿಲ್ಲ. ಈ ಸಲ ನಾನು ಮತ್ತು ನಿತೀಶ್ ಅವರ ಜೊತೆ ಹೋಗಲಿಲ್ಲ. ಕಾರಣ ಒಂದು, ಅಸ್ಸಾಂನಂಥ ಜಾಗ. 2 ನಿತೀಶ್ನ SLC ಪರೀಕ್ಷೆ. ನಾವಿಬ್ಬರು ಅವರಿಲ್ಲದ ಖಾಲಿತನವನ್ನು ಅನುಭವಿಸುತ್ತಿದ್ದೇವೆ. ಇದರಿಂದ ಪರಸ್ಪರ ಸಂತೋಷದಲ್ಲಿ ನಮ್ಮ ದುಃಖವನ್ನು ಮರೆಯಲು ಯತ್ನಿಸುತ್ತಿದ್ದೇವೆ. ನಿನ್ನ ಸಮಸ್ಯೆಗೆ ನನ್ನ ಬಳಿ ಪರಿಹಾರವಿದೆ. ನಿಮ್ಮ ದಿನ ಮಜದಿಂದ ಕಳೆಯಬೇಕದು ಅನ್ನುವುದು ತಾನೆ ನಿಮ್ಮ ಇಷ್ಟ. ಅದು ಹೇಗಾಗುತ್ತಮ್ಮ? ಈಗ ಬೇರೆ ಸ್ನೇಹಿತರ ಫೋನ್ ಬರಲು ಆರಂಭವಾಗಬಹುದು. ಹೀಗಿರುವಾಗ ಯಾರ ಅಪ್ಪ ಅಮ್ಮ ತಾನೇ ಇಡೀ ದಿನ ಹೊರಗಿರಲು ತಮ್ಮ ಮಕ್ಕಳನ್ನು ಬಿಡುತ್ತಾರೆ? ಬಹುಶಃ ನೀವು ಕೂಡ. ಹೊರಗೆ ಯಾಕೆ ಹೋಗಬೇಕು? ನಿಮಗೆ ಬೇಕಾಗಿರೋದು ಇಡೀ ದಿನ ಮಜಾ ಅಲ್ವೇ? ಆದರೆ ಹೇಗಮ್ಮ? ನೀನು ನಿನ್ನ ಎಲ್ಲ ಸ್ನೇಹಿತರಿಗೂ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳು. ಎಲ್ಲರೂ ಇಲ್ಲೇ ಲೇಖಪಕ್ಕ ಇದ್ದಾರಲ್ಲವೇ? ಇಲ್ಲದಿದ್ದರೆ ಅವರ ಅಪ್ಪ ಆಫೀಸ್ಗೆ ಹೋಗುವಾಗ ಇಲ್ಲಿ ಬಿಟ್ಟು ಸಂಜೆ ಬಂದು ಕರ್ಕೊಂಡು ಹೋಗಲಿ. ಆದರೆ ಇದರಿಂದ ಏನಾಗುತ್ತೆ? ಎಲ್ಲರೂ ಇಲ್ಲಿ ಬಂದು ಏನು ಮಾಡ್ತಾರೆ? ನಿಮಗಿಷ್ಟವಾದ ಫಿಲ್ಮ್ನ DVD ಕ್ಲಬ್ಗೆ ಫೋನ್ ಮಾಡಿ ಹೇಳು. ಎಲ್ಲರೂ ಫಿಲ್ಮ್ ನೋಡಿ. ಪಾಪ್ಕಾರ್ನ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ನಾನು ಕೊಡ್ತೀನಿ. ಬೇಕಾದರೆ 2 ಇಂಟರ್ವಲ್ ತಗೊಳ್ಳಿ. ನಿತೀಶ್ನ ಕಣ್ಣುಗಳು ಹೊಳೆದವು. ಇಡೀ ದಿನ ಮನೆಯಲ್ಲಿ ಒಬ್ಬನೇ ಕುಳಿತು ಬೋರ್ ಹೊಡಿಸೋದಕ್ಕಿಂತ ಇದು ಒಳ್ಳೆಯದೆನಿಸಿತು. ಮನೆಯು ಕಳೆಗಟ್ಟುತ್ತೆ ಅಂತ ನನಗೂ ಅನಿಸಿತ್ತು. ನಿತೀಶ್ನ ಪರೀಕ್ಷೆಯ ಕಾರಣದಿಂದ ಮನೆಯಲ್ಲಿ ನಿಶಬ್ದ ಆವರಿಸಿಕೊಂಡಿತ್ತು. ಆದರೆ ಊಟದ ಬಗ್ಗೆ ಏನು ಮಾಡುವುದು? ನನ್ನ ಗೆಳೆಯರು 5-6 ಜನ ಇದ್ದಾರೆ. ಆದರೇನಾಯಿತು? ನಿಮ್ಮೆಲ್ಲರ ಇಷ್ಟಗಳು ನನಗೆ ಗೊತ್ತು. ಪಿಜ್ಜಾ, ಬರ್ಗರ್, ಇಲ್ಲವೆಂದರೆ ಪಾವ್ಭಾಜಿ ಮತ್ತು ಬೇಲ್ಪುರಿ, ಪಾನ್ಪುರಿ. ಏನು ಹೇಳ್ತೀರೋ ಅದನ್ನು ಮಾಡ್ತೀನಪ್ಪ. ಮತ್ತೇನು ಬೇಕು? ನಿಜವಾಗಿಯೂ ಅಮ್ಮ, ನೀವೆಷ್ಟು ಒಳ್ಳೆಯವರು. ಹಾಗಾದರೆ ನಾನು ಎಲ್ಲ ಸ್ನೇಹಿತರಿಗೂ ಫೋನ್ ಮಾಡಲಾ? ನಿತೀಶ್ ಬಂದು ನನ್ನನ್ನು ಅಪ್ಪಿಕೊಂಡ. ಅವನು ನನಗಿಂತ ಅರ್ಧ ಅಡಿ ಎತ್ತರ ಇದ್ದಾನೆ. ಆದರೆ ಈಗಲೂ ನನ್ನ ಇಷ್ಟದಂತೆ ಆಗಾಗ ಹಾಲುಗಳ್ಳದ ಮಗುವಿನಂತೆ ನನ್ನ ಕುತ್ತಿಗೆಗೆ ತೋಳುಗಳನ್ನು ಹಾಕಿ ಅಪ್ಪಿಕೊಳ್ಳುತ್ತಾರೆ. ನಾನು ಹೂ ಅನ್ನುತ್ತಲೇ ಅವನು ಓಡುತ್ತಾ ತನ್ನ ಸ್ನೇಹಿತರಿಗೆ ಫೋನ್ ಮಾಡಲು ಹೋದ. ನಾನು ಕೂಡಲೇ ದಿನದ ಕೆಲಸಗಳಲ್ಲಿ ತೊಡಗಿಕೊಂಡೆ. ಎಲ್ಲೂ ಯಾವುದಕ್ಕೂ ಕೊರತೆಯಾಗಬಾರದು. ಮಕ್ಕಳು ಇಡೀ ದಿನ ಮಜವಾಗಿ ಕಾಲ ಕಳೆಯಬೇಕು ಮತ್ತು ಸಂಪೂರ್ಣ ತೃಪ್ತರಾಗಬೇಕು. ಅದಕ್ಕೆ ತಕ್ಕ ಏರ್ಪಾಡು ಮಾಡಬೇಕು. 10 ಗಂಟೆ ಹೊತ್ತಿಗೆ ನಿಖಿಲ್, ಅಜಯ್, ಮೋಹನ್, ಮುಕುಂದ್ ಮತ್ತು ಅಂಕಿತ್ ಬಂದರು. ಒಬ್ಬ ಹುಡುಗ ಸುಮಾರು 11 ಗಂಟೆಗೆ ಬಂದ. ಅವನು ಮೊದಲೆಂದೂ ನಮ್ಮ ಮನೆಗೆ ಬಂದಿರಲಿಲ್ಲ. ಓದುವುದಕ್ಕಾಗಲಿ, ಆಟವಾಡುವುದಕ್ಕಾಗಲಿ ಅಥವಾ ನಿತೀಶ್ನ ಜನ್ಮದಿನದ ಪಾರ್ಟಿಗಳಲ್ಲಾಗಲಿ ಯಾವುದಕ್ಕೂ ಬಂದಿರಲಿಲ್ಲ. ಉಳಿದ ಹುಡುಗರು ಫಿಲ್ಮ್ ಶುರುವಾಗಲು ಬಹಳ ಕಾತರದಿಂದ ನಿರೀಕ್ಷಿಸಿದ್ದರು. ನಿತೀಶ್ ಅವನಿಗೆ 2-3 ಸಲ ಫೋನ್ ಕೂಡ ಮಾಡಿದ್ದ. ಅವನ ತಂದೆ ತಾಯಿ ಅವನನ್ನು ಹೀಗೆ ಯಾರೋ ಸ್ನೇಹಿತರ ಮನೆಗೆ ಕಳಿಸಲು ಇಷ್ಟಪಡದಿರಬಹುದು ಎಂದು ನನಗನಿಸಿತ್ತು. ಈ ಬಗ್ಗೆ ನಾನು ನಿತೀಶ್ನನ್ನು ಕೇಳಿದಾಗ ಅವರು ಹಾಗೆ ಎಂದ. ಅವನು ಬರುತ್ತಲೇ ನಿತೀಶ್ ಪರಿಚಯ ಮಾಡಿಸಿದ. ಅಮ್ಮ, ಇವನು ಸುನಿಲ್, ಪುಸ್ತಕದ ಕೀಟ. ಯಾವತ್ತೂ ಆಟವಾಡುವುದಿಲ್ಲ, ಬೇರೆಯವರ ಜೊತೆ ಬೆರೆಯುವುದೂ ಇಲ್ಲ. ಬರೀ ಓದು ಮತ್ತು ಓದು ಅಷ್ಟೇ.
ಸುನೀಲ್ ಮುಂದೆ ಬಂದು ನನ್ನ ಕೈಕಾಲು ಮುಟ್ಟಿ ನಮಸ್ಕರಿಸಿದ. ಇವತ್ತಿನವರೆಗೂ ನಿತೀಶ್ನಾಗಲಿ ಅವರ ಗೆಳೆಯನಾಗಲಿ ಯಾರೂ ನನ್ನ ಪಾದ ಮುಟ್ಟಿರಲಿಲ್ಲ. ನಾನು ನಾಚಿಕೆಯಿಂದ ಅವನ ಭುಜ ತಟ್ಟಿ ಪ್ರೀತಿಯಿಂದ, ಓದುವುದು ಬಹಳ ಒಳ್ಳೆಯ ವಿಷಯ, ಆದರೆ ಅದರ ಜೊತೆ ಆಟ ಆಡಬೇಕು, ಮಜಾ ಮಾಡಬೇಕು, ಎರಡೂ ಅಗತ್ಯ ಎಂದೆ. ಸುನೀಲ್ ನಾಚಿಕೊಂಡು ಸುಮ್ಮನಿದ್ದ, ಮಾತನಾಡಲಿಲ್ಲ. ನಡೀರಿ ಮಕ್ಕಳೇ, ನಾನು ಎಲ್ಲರಿಗೂ ಪಾಪ್ಕಾರ್ನ್ ಮತ್ತು ಕೂಲ್ ಡ್ರಿಂಕ್ಸ್ ತರ್ತೀನಿ, ಆಮೇಲೆ ಸಿನಿಮಾ ನೋಡುವಿರಂತೆ ಎಂದೆ. ನಮ್ಮ ಜೊತೆ ನೀವು ಸಿನಿಮಾ ನೋಡಬೇಕಂತಿದ್ದೀರೋ ಹೇಗೆ? ನಿತೀಶ್ ತುಂಟತನದಿಂದ ಕೇಳಿದ. ಹೌದು, ಮತ್ತೆ ಒಳ್ಳೆ ಫಿಲ್ಮ್, ನಾನು ನೋಡ್ತೀನಿ. ನಿಮ್ಮ ಊಟ ತಿಂಡಿ ಎಲ್ಲ ಸಮಯಕ್ಕೆ ಸರಿಯಾಗಿ ಸಿಗುತ್ತಿರುತ್ತೆ. ನಾನು ಎಲ್ಲ ಮಾಡಿರ್ತೀನಿ. ಆದರೆ ಸ್ನೇಹಿತರ ಮಧ್ಯೆ ನಿಮಗೇನೂ ಕೆಲಸ ಇಲ್ಲ, ತನ್ನ ಗೆಳೆಯರ ಪರವಾಗಿ ಹೇಳಿದ. ಯಾಕಪ್ಪ, ನೀವೆಲ್ಲ ಸಿನಿಮಾ ನೋಡಲು ಹೋಗ್ತಿದ್ದೀರಿ ತಾನೆ? ಥಿಯೇಟರ್ನಲ್ಲಿ ನೂರಾರು ಜನ ಬಂದಿರಲ್ವಾ? ನಾನು ಎಲ್ಲರಿಗೂ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ತೀನಿ, ಯಾರಿಗೂ ತೊಂದರೆ ಕೊಡಲ್ಲ. ನೀವುಗಳು ಎಷ್ಟು ಬೇಕಾದರೂ ಗಲಾಟೆ ಮಾಡಬಹುದು, ನಾನೇನು ಹೇಳೋಲ್ಲ. ಹಾಗಾದರೆ ಸರಿ, ಎಲ್ಲ ಮಕ್ಕಳು ಒಟ್ಟಿಗೆ ಹೇಳಿದರು. ಎಲ್ಲರೂ ಜೋರಾಗಿ ನಕ್ಕೆವು. ಸುನೀಲನು ಕೂಡ ತೆಲುನಗೆ ಬೀರಿದ. ಇಡೀ ದಿನ ಮಜವಾಗಿ ಕಳೆಯಿತು. ಪರೀಕ್ಷೆ ಮುಗಿಸಿದ್ದೇನೆ. ಇವತ್ತು ಸ್ನೇಹಿತರ ಜೊತೆ ಮಜಾ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತಿತ್ತು. ಮನೆಗೆ ಹೊರಟಾಗ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿತ್ತು ಎಂದು ಹೇಳಿದಾಗ ನಾನು ಕೂಡ ನನಗೂ ತುಂಬ ಮಜಾ ಅನ್ನಿಸ್ತು ಎಂದೆ. ಮಕ್ಕಳು ನನ್ನ ಉತ್ತರದಿಂದ ಬೆರಗಾದರು. ಸುನಿಲ್ ಎಂದ, ಆಂಟಿ, ನಾವೆಲ್ಲ ನಿಮಗೆ ತುಂಬ ತೊಂದರೆ ಕೊಡ್ತಿದ್ದೇವೆ ಅಂತ ನಾವಂದುಕೊಂಡಿದ್ದೇವೆ. ಈಗ ನೀವು ನೋಡಿದರೆ? ಇಲ್ಲ ಮಗು, ನನಗೆ ತುಂಬ ಚೆನ್ನಾಗಿ ಕಾಲ ಕಳೆಯುತ್ತಿದ್ದೆ. ನೀವುಗಳು ಒಂದು ದಿನ ನನ್ನ ಬಾಲ್ಯವನ್ನು ನನಗೆ ಮರಳಿ ತಂದು ಕೊಟ್ರಿ. ನಿಮಗೆ ಯಾವಾಗ ಬರಬೇಕೆನಿಸ್ತೋ ಆಗ ಖಂಡಿತ ಇಲ್ಲಿಗೆ ಬರಬಹುದು. ಇದೇ ರೀತಿ ಮಜಾ ಮಾಡೋಣ ಎಂದೆ. ಮಕ್ಕಳು ಸಂತೋಷದಿಂದ ಕುಣಿಯುತ್ತಾ ಹೋದರು. ಆಗ ಇವರಿಂದ ಫೋನ್ ಬಂತು. ನಿತೀಶ್ ತನ್ನ ತಂದೆಯ ಜೊತೆ ಮಾತನಾಡುತ್ತಿದ್ದ. ಅವರಿಗೆ ಇಡೀ ದಿನದ ಕಥೆಯನ್ನು ಬಿಡಿಸಿ ಹೇಳ್ತಿದ್ದ. ನಾನು ಮನೆಯೆಲ್ಲ ಹರಡಿದ್ದ ತಟ್ಟೆ ಪಾತ್ರೆಗಳನ್ನು ತೆಗೆದು ಹೋರಣಗೊಳಿಸುವುದರಲ್ಲಿ ತೊಡಗಿದೆ. ಇಡೀ ದಿನ ಅದು ಇದು ಅಂತ ಬಾಯಾಡಿಸುತ್ತಿದ್ದರಿಂದ ರಾತ್ರಿ ಏನು ತಿನ್ನಬೇಕು ಅಂತ ಅನಿಸಿರಲಿಲ್ಲ. ನಾನು ಬೇಗನೆ ಮಲಗಿದೆ. ನಿತೀಶ್ ಬಂದು ಮಲಗಿದಾಗ ನಾನು ಸುನಿಲ್ನ ಬಗ್ಗೆ ಕೇಳಿದೆ. ಅವನು ಯಾಕೆ ಅಷ್ಟು ಮೌನವಾಗಿ ಬೇರೆ ರೀತಿ ಇರುತ್ತಾನೆ? ನಿತೀಶ್ ಹೇಳಿದ, ಅವನು ಬೇರೆ ತರಹ ಅಮ್ಮ, ಏಕೆಂದರೆ ಅವನ ಜೀವನ ನಮ್ಮೆಲ್ಲರ ಜೀವನಕ್ಕಿಂತ ಬೇರೆ ಇದೆ. ಅದಕ್ಕೆ ಅವನೆಲ್ಲರಿಂದ ದೂರ ಇದ್ದಾನೆ. ಅದಕ್ಕೆ ಸದಾ ಪುಸ್ತಕಗಳಲ್ಲಿ ಮುಳುಗಿದ್ದಾನೆ. ಅವನ ಅಪ್ಪ ಅಮ್ಮ ನಿಧಾನವಾಗಿ ಹೇಳಿದ ನಿತೀಶ್. ನಾನು ಬೆಚ್ಚಿದೆ. ಏನು ಹಾಗಂದ್ರೆ? ನನಗರ್ಥವಾಗಲಿಲ್ಲ. ಅವನ ಅಪ್ಪ ಅಮ್ಮ ಎಷ್ಟೋ ವರ್ಷಗಳಿಂದ ಜೊತೆಯಲ್ಲಿಲ್ಲ. ಅವನು ಅಪ್ಪನ ಜೊತೆ ಇದ್ದಾನೆ. ತಾಯಿನ ತುಂಬ ನೆನಪು ಮಾಡಿಕೊಳ್ತಾನೆ. ನಿತೀಶ್ ತನ್ನ ಮತ್ತು ನನ್ನ ಬಗ್ಗೆ ಏನಾದರೂ ಹೇಳ್ತಿದ್ದಾನಾ ಎಂದು ಅನುಮಾನಿಸಿ ನಾನು ಅವನ ಮುಖವನ್ನೇ ಗಮನವಿಟ್ಟು ನೋಡಿದೆ. ನಾವು ದೂರ ಇರುವುದರಿಂದ ತನಗಾಗುತ್ತಿರುವ ನೋವನ್ನು ಸುನಿಲ್ನ ನೆಪದಲ್ಲಿ ಈ ರೀತಿ ಹೇಳುತ್ತಿಲ್ಲವಷ್ಟೇ. ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ. ಮಗು, ಜೀವನದಲ್ಲಿ ಬಹಳಷ್ಟು ಅನಿವಾರ್ಯತೆಗಳು ಬರುತ್ತದೆ. ಈಗ ಅಸ್ಸಾಂನಲ್ಲಿ ಸುರಕ್ಷಿತ ವಾತಾವರಣ ಇಲ್ಲ. ಅಲ್ಲದೆ ನನಗೆ SLC ಪರೀಕ್ಷೆ ಇತ್ತು. ನಿನ್ನ ಭವಿಷ್ಯದ ಚಿಂತೆಯೇ ನಮ್ಮನ್ನು ಅಪ್ಪನಿಂದ ದೂರ ಮಾಡಿದೆ. ನಾವು ಬಹುಶಃ ಸುನಿಲ್ನ ಬಗ್ಗೆ ಮಾತನಾಡ್ತಿದ್ದೇವೆ ಅನಿಸುತ್ತೆ. ಸತೀಶ್ ನನ್ನನ್ನು ದಿಟ್ಟಿಸ್ತಾ ಹೇಳಿದ. ಹೌದು, ನಾವು ಸುನಿಲ್ನ ಬಗ್ಗೆ ಮಾತನಾಡ್ತಿದ್ದೇವೆ. ಯಾಕೋ ಗೊತ್ತಿಲ್ಲ, ನನಗನಿಸಿತ್ತು ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ನಾನು ಹೇಳಿದನ್ನೆಲ್ಲ ನಮ್ಮೆಲ್ಲರಿಗಿಂತ ಬೇರೆಯೇ ಅಂತ. ಅವನ ಅಪ್ಪ ಅಮ್ಮ ಜೊತೆಗಿರಲು ಸಾಧ್ಯವೇ ಇಲ್ಲ. ಇದೇ ಊರಿನಲ್ಲಿದ್ದಾರೆ, ಆದರೆ ಬೇರೆ ಬೇರೆ. ಇಬ್ಬರಿಗೂ ಜೋರಾಗಿ ಜಗಳ ಆಗಿರುತ್ತೆ. ದೂರ ಇದ್ದರೂ ಅವರು ಯಾವುದಾದ್ರೂ ನೆಪದಿಂದ ಜಗಳ ಆಡ್ತಿದ್ದಾರೆ. ಪಾಪ ಸುನಿಲ್. ನನಗೆ ಸುನಿಲ್ನ ಬಗ್ಗೆ ಬೇಸರವಾಯಿತು. ಅವನಿಗೆ ಇದೆಲ್ಲದರಿಂದ ಬೇಜಾರಾಗಿರುತ್ತೆ. ಜೊತೆಗೆ ನೆಂಟರು, ಅಕ್ಕಪಕ್ಕದವರು, ಸ್ನೇಹಿತರು ಕೇಳುವ ಪ್ರಶ್ನೆಗಳು ಇನ್ನೂ ಬೇಜಾರು ಮಾಡುತ್ತವೆ. ಅದಕ್ಕೆ ಅವನು ಯಾರ ಹತ್ತಿರವೂ ಮಾತನಾಡೋಲ್ಲ, ಯಾರ ಸ್ನೇಹವನ್ನು ಮಾಡಿಕೊಳ್ಳಲ್ಲ. ಆದರೆ ತುಂಬ ಒಳ್ಳೆ ಹುಡುಗ, ಎಲ್ಲರಿಗೂ ಸಹಾಯ ಮಾಡ್ತಾನೆ. ಅವನ ಅಪ್ಪ ಅಮ್ಮನ ಜೊತೆ ಇರಲು ಇಷ್ಟಪಡ್ತಾನಾ? ಅವನನ್ನು ಕೇಳುವವರು ಯಾರಿದ್ದಾರೆ ಅಮ್ಮ? ಅವನಿಗೆ ಇಬ್ಬರ ಜೊತೆಯಲ್ಲೂ ಇರೋಕ್ಕೆ ಇಷ್ಟ. ಆದರೆ ಒಮ್ಮೆ ಅವನಮ್ಮ ಬಲವಂತವಾಗಿ ಅವನೊಡನೆ ಕರೆದುಕೊಂಡು ಹೋಗುತ್ತಾರೆ. ಇನ್ನೊಮ್ಮೆ ಅವರಪ್ಪ ನನ್ನ ಜೊತೆ ಇರುವಂತ ಬಲವಂತ ಮಾಡುತ್ತಾರೆ. ಇವರಿಬ್ಬರ ಎಳೆದಾಟದಲ್ಲಿ ಅವನನ್ನು ಹಾಸ್ಟೆಲಿಗೂ ಕಳಿಸಲ್ಲ. ಅವರ ಅಪ್ಪ ಅಮ್ಮನಿಗೆ ತಿಳುವಳಿಕೆ ಇಲ್ಲ. ತಮ್ಮ ಜಗಳದಲ್ಲಿ ಮಗನನ್ನು ಮರೆತು ಬಿಟ್ಟಿದ್ದಾರೆ. ಅಮ್ಮ, ನಾವು ಅವನಿಗೇನಾದರೂ ಸಹಾಯ ಮಾಡಬಹುದಾ? ನಿತೀಶ್ಗೆ ನಿಜವಾಗಲೂ ಸುನೀಲ್ನ ಬಗ್ಗೆ ಚಿಂತೆಯಾಗಿತ್ತು. ಆದರೆ ಅವನಿಗೆ ಏನು ಸಹಾಯ ಮಾಡಲು ಸಾಧ್ಯ? ಅವನ ತಂದೆ ತಾಯಿ ಚಿಕ್ಕ ಮಕ್ಕಳೇನೂ ಅಲ್ಲ. ಅಲ್ಲದೆ ಅವರಿಗೆ ಅರ್ಥ ಮಾಡಿಸಲು ಅವನ ಸ್ನೇಹಿತರು, ಬಂಧುಗಳು ಪ್ರಯತ್ನಿಸಿರಬಹುದು. ಒಮ್ಮೊಮ್ಮೆ ಅಹಂ ಎಷ್ಟು ಅಡ್ಡ ಬರುತ್ತಿದೆ ಎಂದರೆ ವ್ಯಕ್ತಿ ತನ್ನ ಮತ್ತು ತನ್ನವರ ಒಳಿತು ಕೆಡುಕುಗಳನ್ನು ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ. ನಾನು ಏನೋ ಯೋಚನೆಯಲ್ಲಿ ಮುಳುಗಿದೆ. ನಿತೀಶ್ ನನ್ನನ್ನು ತಬ್ಬಿಕೊಂಡ. ಅವನಿಗೆ ಅಪ್ಪನ ನೆನಪಾದಾಗಲೆಲ್ಲ ಅವನು ಹೀಗೆ ಮಾಡ್ತಾನೆ ಅನ್ನುವುದು ನನಗೆ ಗೊತ್ತಿತ್ತು. ನಾನು ಅವನ ಬೆನ್ನು ತಟ್ಟಿ ತಲೆ ಸವರುತ್ತಾ ಮೆಲ್ಲನೆ ತಟ್ಟತೊಡಗಿದೆ. ಅವನಿಗೆ ಹಾಗೆ ನಿದ್ರೆ ಬಂತು. ಸ್ವಲ್ಪ ದಿನಗಳ ನಂತರ ನಿತೀಶ್ನ ಸ್ನೇಹಿತರು ಮತ್ತೆ ಮೊದಲಿನಂತೆ ಇಡೀ ದಿನ ಕಳೆಯಲು ನಮ್ಮ ಮನೆಗೆ ಬಂದರು.
ಸುನಿಲನ ಈ ವಿಷಯ ಎತ್ತಿದ್ದು ನನಗೆ ಮಾತ್ರವಲ್ಲ ಅವನ ಸ್ನೇಹಿತರಿಗೂ ಆಶ್ಚರ್ಯ ಉಂಟು ಮಾಡಿತ್ತು. ಸುನಿಲ್ನ ಸ್ನೇಹಿತರನ್ನು ಬಿಟ್ಟು ಮತ್ತೆ ಅಡುಗೆ ಮನೆಗೆ ಬಂದು ನನ್ನ ಹತ್ತಿರ ನಿಲ್ಲುತ್ತಿದ್ದ. ಏನು ಮಾತನಾಡುತ್ತಿರಲಿಲ್ಲ. ನಾನು ಏನಾದರೂ ಕೇಳಿದರೆ ಅದಕ್ಕೆ ಹ್ಞೂ ಇಲ್ಲ ಅಂತಲೋ ಅಥವಾ ತಲೆ ಹಲ್ಲಾಡಿಸಿಯೋ ಉತ್ತರಿಸ್ತಿದ್ದ. ಇದಾಗಿ ಸ್ವಲ್ಪ ದಿನಗಳಲ್ಲಿ ನಗರದ ಪರಿಸ್ಥಿತಿ ಸಾಮಾನ್ಯವಾಯಿತು. ಆಗ ನಿತೀಶ್ ತನ್ನ ಸ್ನೇಹಿತರೊಂದಿಗೆ ಹೊರಗೆ ಹೋಗುವ ಕಾರ್ಯಕ್ರಮ ಹಾಕಿದ್ದ. ಅವನು ನಿತೀಶ್ನ ಮನೆಯ ಹೊರಗೆ ಹೋದ. ಇತ್ತ ಸುನಿಲ್ ಬಂದ. ನಿತೀಶ್ ಹೋದನಲ್ಲ, ನೀನು ಬರುವುದು ಅವನಿಗೆ ಗೊತ್ತಿರಲಿಲ್ಲವಾ? ಇರಲಿ, ಅವನು ಈಗ ತಾನೇ ಹೋದ. ಎಲ್ಲರೂ ಎಲ್ಲಿ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ನಾನು ಪ್ರೀತಿಯಿಂದ ಕೇಳಿದೆ. ಆಂಟಿ, ನಾನು ನಿಮ್ಮ ನೋಡೋಕ್ಕೆ ಬಂದಿದ್ದೀನಿ. ಅವನು ಬಾಗಿಲ ಹತ್ತಿರವೇ ನಿಂತು ಹೇಳಿದ. ಬಹಳ ಬೇಜಾರಿನಲ್ಲಿದ್ದ. ನನ್ನ ಜೊತೆ ಮಾತನಾಡಿ ತನ್ನ ಬೇಸರ ಕಲಿಯಲು ಬಂದಿದ್ದಾನೆ ಅಂತ ನನಗೆ ತಿಳಿಯಿತು. ಬಹುಶಃ ಆವತ್ತು ಅವನು ಅಡುಗೆ ಮನೆಗೆ ಮತ್ತೆ ಮತ್ತೆ ಬಂದು ನಿಲ್ಲುತ್ತಿದ್ದದ್ದು ಇದಕ್ಕೆ ಇರಬೇಕು. ಅದಕ್ಕೆ ಅವನಿಗೆ ಮಾತನಾಡಲು ಅವಕಾಶ ಸಿಕ್ಕಿರಲಿಲ್ಲ. ಸ್ನೇಹಿತರ ಜೊತೆ ಹೋಗಿದ್ದರೆ ನಿನ್ನ ಮೂಡ್ ಸರಿಯಾಗ್ತಿತ್ತು ನಾನು ಹೇಳಿದೆ. ಅವನ ಕಣ್ಣುಗಳು ತುಂಬಿ ಬಂದವು. ಇಲ್ಲ ಅನ್ನುವಂತೆ ತಲೆ ಅಲ್ಲಾಡಿಸಿದ. ನನಗೆ ಅರ್ಥವಾಯಿತು. ಅವನ ಭುಜದ ಮೇಲೆ ಕೈ ಇಟ್ಟು ಪ್ರೀತಿಯಿಂದ, ನಿನ್ನ ಅಮ್ಮನ ನೆನಪು ಬರ್ತಿದೆಯಾ ಎಂದು ಕೇಳಿದೆ. ಅವನು ಏನೋ ಹೇಳದೆ ನನ್ನ ಹೆಗಲ ಮೇಲೆ ತಲೆ ಇಟ್ಟ. ನನ್ನ ಕಣ್ಗಳಲ್ಲಿ ನೀರು ತುಂಬಿತ್ತು. ಮನಸ್ಸಿನಲ್ಲಿ ಅವನ ತಾಯಿಯನ್ನು ಬೈದುಕೊಂಡೆ. ತಾಯಿ ಇದ್ದು ಇವನು ತಾಯಿ ಪ್ರೀತಿಗಾಗಿ ಅಲೆಯುತ್ತಿದ್ದಾನೆ, ಹಂಬಲಿಸುತ್ತಿದ್ದಾನೆ. ಆಂಟಿ ಕ್ಷಮಿಸಿ, ನಾನು ನಿಮಗೆ ತೊಂದರೆ ಕೊಡ್ತಿಲ್ಲ ತಾನೆ? ಇಲ್ಲ ಸುನೀಲ್, ತೊಂದರೆ ಎಂಥದ್ದು? ನೋಡು, ನಾನೊಬ್ಬಳೇ ಇದ್ದು ಬೋರ್ ಆಗಿತ್ತು. ನೀನು ಬಂದಿದ್ದು ಒಳ್ಳೆಯದಾಯಿತು. ಈಗ ಇಡೀ ದಿನ ತುಂಬ ಮಾತನಾಡೋಣ. ಇವತ್ತಿನ ಪೂರ್ತಿ ನಿನಗೆ ಮೀಸಲು. ನಾನು ಅವನಿಗಾಗಿ ತಿಂಡಿ ತರಲು ಅಡುಗೆ ಮನೆಗೆ ಹೋದೆ. ಅವನು ಸದ್ದಿಲ್ಲದೆ ಕಣ್ಣೊರೆಸಿಕೊಳ್ಳುತ್ತಾ ಅಲ್ಲೇ ಕುಳಿತ. ತಟ್ಟೆಯಲ್ಲಿ ಇಡ್ಲಿ ಚಟ್ನಿ ಜೊತೆಗೆ ಕಾಫಿ ತಂದು ಅವನ ಮುಂದೆ ಇಟ್ಟೆ. ಅವನು ಎದ್ದೇ ಬಿಟ್ಟ. ಆಂಟಿ, ಇದೆಲ್ಲ ಬೇಡ, ನನ್ನ ತಿಂಡಿ ಆಗಿದೆ ತಲೆ ತಗ್ಗಿಸಿ ಹೇಳಿದ. ಪರವಾಗಿಲ್ಲ, ಮಾತಾಡ್ತಾ ಸ್ವಲ್ಪ ಸ್ವಲ್ಪ ತಿನ್ನು. ಕುಳಿತುಕೋ. ನಿನ್ನ ಬಗ್ಗೆ ಹೇಳು. ನನ್ನ ಬಗ್ಗೆ ತಿಳಿದುಕೊಂಡು ನೀವೇನು ಮಾಡ್ತೀರಾ? ಅಲ್ಲದ ನನ್ನ ಬಗ್ಗೆ ಹೇಳಲು ಏನು ತಾನೇ ಇದೆ? ಅವನ ಬೇಸರ ಹೆಚ್ಚಿತ್ತು. ಇರಲಿ, ಅಪ್ಪ ಏನು ಮಾಡ್ತಾರೆ? ಅಮ್ಮ ಏನು ಮಾಡ್ತಾರೆ? ಎಲ್ಲಿದ್ದಾರೆ? ನಿನ್ನ ಹವ್ಯಾಸಗಳೇನು? ಅಣ್ಣ, ತಮ್ಮ, ತಂಗಿ ಎಷ್ಟು ಜನ? ನಾನು ಅವನ ಹತ್ತಿರ ಸೋಫಾದ ಮೇಲೆ ಕುಳಿತು ಕೇಳಿದೆ. ಅವನೇನು ಹೇಳಿಲ್ಲ. ಸುಮ್ಮನೆ ತಲೆ ಆಡಿಸ್ತಾ ಕುಳಿತಿದ್ದ. ಅವನು ಮನಬಿಚ್ಚಿ ಮಾತನಾಡಲಿ ಎಂದು ನಿರೀಕ್ಷಿಸುತ್ತಿದ್ದೆ. ಅದಕ್ಕೆ ಮಾತಿನಲ್ಲಿ ಸಿಕ್ಕಿಸಿ ಮಾತನಾಡಲು ಒತ್ತಡ ಹಾಕುತ್ತಿದ್ದೆ. ನೋಡು, ನೀನು ನನ್ನ ಬಗ್ಗೆ ಏನು ಬೇಕಾದರೂ ಕೇಳು, ನಾನು ಹೇಳ್ತೀನಿ. ದಿನವೆಲ್ಲ ಸುಮ್ಮನೆ ಕುಳಿತುಕೊಳ್ಳಲು ಕಷ್ಟ ಆಗುತ್ತಲ್ವಾ? ಕುಳಿತಿದ್ದೀವಿ ಅಂದಮೇಲೆ ಮಾತನಾಡಬೇಕಾಗುತ್ತೆ. ನನ್ನ ತಂದೆ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಚೆನ್ನಾಗಿ ನಡೀತಿದೆ. ನಮ್ಮ ಫ್ಯಾಕ್ಟ್ರಿ ವಸ್ತುಗಳು ಹೊರದೇಶಕ್ಕೂ ಹೋಗುತ್ತಿವೆ. ಮತ್ತು ಅಮ್ಮ, ಅವರೊಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ನೀನು ಇರುವುದು ಎಲ್ಲಿ? ನಾವು ಇಂದಿರಾನಗರದಲ್ಲಿದ್ದೇವೆ. ಅಮ್ಮ ವಿಜಯನಗರದಲ್ಲಿ. ಅವನು ಸುಮ್ಮನಾದ. ಏನು ವಿಷಯ ಮಗು? ನಿಂಗೆ ಇಷ್ಟವಿಲ್ಲದಿದ್ದರೆ ಹೇಳಬೇಡ. ನನಗೆ ನಿಮ್ಮ ಅಮ್ಮನ ನೆನಪು ಬಂತು, ಅದಕ್ಕೆ ಇಲ್ಲಿ ಬಂದೆ. ನನಗಂತೂ ನೀನು ಬಂದಿದ್ದು ತುಂಬ ಸಂತೋಷವಾಗಿದೆ. ಆದರೆ ನೀನು ನಿನ್ನ ಅಮ್ಮನ ಹತ್ತಿರವೂ ಹೋಗಬಹುದಿತ್ತು. ಹಾಗೆ ಆಗುವುದಿದ್ದರೆ? ಅವನು ಉಸಿರೆಳೆದುಕೊಂಡ. ಅವನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಯಾಕಾಗುವುದಿಲ್ಲ? ಕಾರಣ ತಿಳ್ಕೊಳ್ಬಹುದಾ? ನಿನಗೆ ಹೇಳೋಕ್ಕೆ ಇಷ್ಟ ಇದೆಯಾ? ನಾನು ಅವನ ತಲೆ ಸವರುತ್ತಾ ಹೇಳಿದೆ. ಅಪ್ಪನಿಗೆ ಗೊತ್ತಾದರೆ ಅವರಿಗೆ ಕಷ್ಟವಾಗುತ್ತದೆ. ಆಮೇಲೆ ಎಷ್ಟೋ ದಿನಗಳು ಅಮ್ಮನಿಗೆ ಫೋನ್ ಮಾಡಿ ಕೆಟ್ಟದಾಗಿ ಬೈತಾರೆ. ನನಗೂ ಮಾತಿಗೆ ಏನಾದರೂ ಅನ್ನುತ್ತಲೇ ಇರ್ತಾರೆ. ನಾನು ಅದನ್ನೆಲ್ಲ ಸಹಿಸ್ಕೊಳ್ತೀನಿ. ಅಮ್ಮ ಮನೆಯಲ್ಲೇ ಇದ್ದಾರೆ. ನಾನೇನಾದರೂ ಹೋದರೆ ಅವರು ರಜೆ ತಗೊಳ್ಳಲ್ಲ. ಅವ್ರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇರುತ್ತಲ್ಲ. ನನಗೆ ಸುನೀಲ್ನ ಮೇಲೆ ದಯೆ ಉಂಟಾಗಿತ್ತು. ಅಲ್ಲದೆ ಅಮ್ಮ ಇಡೀ ದಿನ ನನ್ನ ಜೊತೆ ಇದ್ದರೆ ನನ್ನ ಜೊತೆ ಮಾತನಾಡೋಲ್ಲ. ಮಾತಿಗೂ ಅಪ್ಪನಿಗೆ ಏನಾದರೂ ಹೇಳ್ತಿರ್ತಾರೆ. ನಾನು ಅವರ ಬೈಗುಳ ಎನಿಸ್ಕೊಳ್ತಿದ್ದೀನಿ. ಅಮ್ಮನಿಂದಾಗಿ ಗಂಡ ಹೆಂಡತಿಯ ನಡುವಿನ ವೈಮನಸ್ಯದಲ್ಲಿ ಮಗ ಎಷ್ಟು ಸಹಿಸಿಕೊಳ್ಳುತ್ತಿದ್ದಾನೆ ಅನ್ನುವುದರ ಬಗ್ಗೆ ಯಾರಿಗೂ ಗಮನವೇ ಇಲ್ಲ. ನನ್ನನ್ನು ಆಸ್ಟ್ರೇಲಿಯಾಗೆ ಕಲಿಸಿ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಆದರೆ ಯಾರೂ ಕಳಿಸುವುದಿಲ್ಲ. ಇಬ್ಬರಿಗೂ ಭಯ. ಎಲ್ಲಿ ಯಾರಾದರೂ ಒಬ್ಬರಿಗೆ ಆಸ್ಟ್ರೇಲಿಯಾಗೆ ಜಾಸ್ತಿ ಸಲ ಬಂದು ನನ್ನನ್ನು ಬುಸಲಾಯಿಸಿ ತಮ್ಮ ಪಕ್ಕ ಮಾಡಿಕೊಂಡು ಬಿಡ್ತಾರೆ ಅನ್ನೋ ಭಯ. ನಿಂಗೆ ಯಾರ ಹತ್ತಿರ ಇರಲಿ ಇಷ್ಟ? ಅಮ್ಮನ ಹತ್ತಿರನೋ ಅಪ್ಪನ ಹತ್ತಿರನೋ? ಯಾರ ಹತ್ತಿರನೂ ಇಲ್ಲ. ನಾನು ಒಬ್ಬರ ಹತ್ತಿರ ಇದ್ದರೆ ಅಲ್ಲಿ ಇನ್ನೊಬ್ಬರ ವಿಷಯದ ಬಾಣ ಬಿಡ್ತಾ ಇರ್ತಾರೆ. ನಾನೇನು ಹೇಳಲಿ? ನನಗೆ ಇಬ್ಬರು ಒಂದೇ ಸಮ. ನೀನು ಸರಿ ಹೇಳ್ತಿದ್ಯಾ. ಈ ವಿಷಯ ನಿನ್ನ ಅಪ್ಪ ಅಮ್ಮನಿಗೆ ಅರ್ಥವಾಗಬೇಕು. ಆಂಟಿ, ನಿತೀಶ್ನ ಅಪ್ಪ ಕೂಡ ಬೇರೆ ಇದ್ದಾರೆ. ಆದರೂ ನಿತೀಶ್ನ ಅಪ್ಪ ನಮ್ಮ ಜೊತೆನೇ ಇರ್ತಿದ್ರು. ಅವರಿಗೆ ವರ್ಗವಾಯಿತು. ಈ ಸಲ ನಿತೀಶ್ನ ವಿದ್ಯಾಭ್ಯಾಸದ ಕಾರಣ ನಾವು ಅವರ ಜೊತೆ ಹೋಗಲಿಲ್ಲ. ಅದರಿಂದ ನಾವಿಲ್ಲಿ. ನಾನು ನನ್ನ ಜೀವನದ ಬಗ್ಗೆ ಸುನಿಲ್ಗಿರುವ ತಪ್ಪಭಿಪ್ರಾಯವನ್ನು ದೂರ ಮಾಡಲು ಇಷ್ಟಪಟ್ಟೆ. ಅಥವಾ ಅವನು ಹಾಗೆ ಹೇಳಿದ ಮಾತು ನನ್ನಲ್ಲಿ ಭಯ ಹುಟ್ಟಿಸಿತು. ನನಗೆ ಸತ್ಯ ಗೊತ್ತು ಆಂಟಿ. ನೀವು ಮತ್ತು ನಿತೀಶ್ ಅವರ ವಿಷಯ ಮಾತನಾಡುವಾಗ ಗೌರವ ಮತ್ತು ಪ್ರೀತಿಯಿಂದ ಮಾತನಾಡ್ತೀರಿ ಅಂತ ಹೇಳ್ತಾ ಇದ್ದೆ. ಅವರು ಯಾವಾಗಲೂ ನೆನಪು ಮಾಡಿಕೊಳ್ತಾರೆ. ಅಂಕಲ್ ನಿಮಗೆ ದಿನ ಫೋನ್ ಮಾಡಿ ಮಾತನಾಡ್ತಾರೆ ಅಂತಲೂ ಗೊತ್ತು. ಆದರೆ ನಮ್ಮ ಮನೆಯಲ್ಲಿ ಹಾಗಿಲ್ಲ. ನಾನು ಇಬ್ಬರಿಗೂ ಬೇಕು. ಆದರೆ ನಾನು ಯಾರ ಹತ್ತಿರ ಹೋಗ್ತೀನೋ ಅವರು ನನ್ನ ಪ್ರೀತಿಸುವ ಬದಲು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತನಾಡ್ತಿದ್ದಾರೆ. ಇದಕ್ಕೆಲ್ಲ ಏನಾದರೂ ಕಾರಣ ಇರಬೇಕಲ್ಲ. ಏನು ಕಾರಣ ಇರುತ್ತೆ? ಇಬ್ಬರ ಹತ್ತಿರನೂ ಪರಸ್ಪರಿಗಾಗಿ, ನನಗಾಗಿ, ಮನೆಗಾಗಿ ಯಾರಿಗೆ ಆಗಲಿ ಸಮಯವೇ ಇರುವುದಿಲ್ಲ. ನಿನ್ನಮ್ಮನೂ ಕೂಡ ಕೆಲಸ ಮಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಸೇರಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಅದನ್ನು ನಾನು ಮಾಡ್ತಿದ್ದೀನಿ. ಆದರೆ ಅವರಿಬ್ಬರು
ತಾವೇ ದೊಡ್ಡವರಂತ ಸಾಬೀತು ಮಾಡೋದ್ರಲ್ಲೇ ಇದ್ದಾರೆ. ಮೊದಲು ಜಗಳ ಶುರುವಾಗುತ್ತೆ, ಆಮೇಲೆ ಮಾತು ಶುರುವಾಗುತ್ತೆ. ಈ ಮಾತುಗಳನ್ನಾಡುವಾಗ ಸುನೀಲನಿಗೆ ಸಂತೋಷವೇನೂ ಆಗ್ತಿರಲಿಲ್ಲ. ಆದರೆ ಅವನಲ್ಲಿದ್ದ ಆತಂಕ ಕಡಿಮೆ ಆಗುತ್ತಿತ್ತು. ಅವನ ಮಾತನ್ನು ಕೇಳುವವರು ಯಾರೂ ಇಲ್ಲ ಅನ್ನುವುದು ನನಗೆ ಅರ್ಥವಾಗಿತ್ತು. ಬಹುಶಃ ಇದರಿಂದಲೇ ಅವನು ತನ್ನ ಮನದ ಭಾರವನ್ನು ಹಗುರಗೊಳಿಸಲು ಬಂದಿದ್ದ. ಅಂದು ಅವನು ನನ್ನನ್ನು ಭೇಟಿಯಾಗಿದ್ದಾಗ ಅವನು ನನ್ನಲ್ಲಿ ಏನು ಕಂಡನು? ತನ್ನ ಮನದ ಮಾತು ಹೇಳಲು ಈಗ ಬಂದಿದ್ದಾನೆ. ನನಗೂ ಅವನ ನಿರಾಸೆಗೊಳಿಸಲು ಇಷ್ಟವಿಲ್ಲ. ನಾನು ಮೌನವಾಗಿ ಅವನ ತಂದೆ ತಾಯಿ ಬೇರೆಯಾಗಿದ್ದರಿಂದ ಉಂಟಾದ ಅವನಲ್ಲಿನ ನೋವು, ತೊಂದರೆಗಳು, ದ್ವಂದ್ವಗಳ ಕಥೆಯನ್ನು ಕೇಳುತ್ತಾ ಇದ್ದೆ. ನನಗೆ ಅವನ ಮೇಲೆ ತುಂಬ ದಯೆ ಉಂಟಾಗುತ್ತಿತ್ತು. ಆದರೆ ಅವನಿಗೆ ಹೇಗೆ ಸಹಾಯ ಮಾಡುವುದು ನನಗೆ ಗೊತ್ತಾಗುತ್ತಿರಲಿಲ್ಲ. ನನಗೆ ಸುನೀಲನು ನನ್ನ ಮಗ ನಿತೀಶನ ಹಾಗೆ. ನಾನು ಅವನಿಗೆ ಅದೇ ಪ್ರೀತಿ, ವಾತ್ಸಲ್ಯ ಕೊಡಲು ಸಿದ್ಧಳಿದ್ದೇನೆ. ಸುನೀಲನಿಗೆ ನನ್ನಿಂದ ಬೇಕಾಗಿರುವುದು ಅದೇ ಎಂದು ಭಾವಿಸುತ್ತೇನೆ. ಆದರೆ ನಾನು ಅವನ ಜೀವನದಲ್ಲಿ ತಂದೆ ತಾಯಿಯರ ಪ್ರೀತಿಯ ಕೊರತೆಯನ್ನು ಪೂರ್ಣ ಮಾಡಲಾರೆ. ಈ ಭೇಟಿಯಿಂದ ಸುನೀಲನಿಗೆ ಪೂರ್ಣ ತೃಪ್ತಿಯಾಗಿತ್ತು. ಅವನ ಮನದಲ್ಲಿದ್ದ ಲಾವ ಹರಿದು ಹೋಗಿತ್ತು. ಅವನ ಮನಸ್ಸು ಹಗುರವಾಗಿತ್ತು. ಆದರೆ ನನಗೆ ತೊಂದರೆಯಾಗತೊಡಗಿತ್ತು. ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸುನೀಲನ ತಂದೆ ತಾಯರಿಗೆ ಅವನ ನೋವನ್ನು ಹೇಗೆ ತಿಳಿಸುವುದು ಮತ್ತು ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ಳುವಂತೆ ಮಾಡುವುದು ಹೇಗೆ ಎಂಬ ಗೊಂದಲವಿತ್ತು. ದಿನ ಬೆಳಿಗ್ಗೆನೆ ಬಾಗಿಲು ಕರೆಗಂಟೆ ಬಾರಿಸಿತು. ನಾನು ಬಾಗಿಲು ತೆರೆದೆ. ಸುನೀಲ ಬಂದಿದ್ದ. ಕೈಯಲ್ಲಿ ಗುಲಾಬಿ ಹೂವನ್ನು ನನಗೆ ಕೊಟ್ಟು ಹ್ಯಾಪಿ ಮದರ್ಸ್ ಡೇ ಎಂದ. ಮದರ್ಸ್ ಡೇ ದಿನ ಆಂಟಿ ಎಂದು ಕರೆಯುವುದು ಅವನಿಗೆ ಸ್ವಲ್ಪ ಹಿಂಸೆ ಆಗಿರಬೇಕು. ಅವನು ನನ್ನ ಕಾಲು ಮುಟ್ಟಲು ಬಗ್ಗಿದಾಗ ನಾನು ಅವನನ್ನು ಮೇಲಕ್ಕೆತ್ತಿ ಆಶೀರ್ವಾದದ ರೂಪವಾಗಿ ಅವನ ಹಣೆಯನ್ನು ಚುಂಬಿಸಿದಾಗ ಬೆಚ್ಚುವಂತಾಯಿತು. ಇಷ್ಟು ಹುರು ಬೇಸಿಗೆಯಲ್ಲಿ ಅವನ ಹಣೆ ಮಂಜಿನಂತೆ ತಣ್ಣಾಗಿತ್ತು. ನಾನು ಅವನ ಭಾವನೆಗಳು, ಅಸಹಾಯಕತೆಗಳ ಬಗ್ಗೆ ಯೋಚಿಸುತ್ತಲೇ ಇರುವಾಗಲೇ ಅವನು ನನ್ನ ತೋಳುಗಳಲ್ಲಿ ಹೋಲಾಡಿದ. ಮರುಕ್ಷಣ ಅವನಿಗೆ ಜ್ಞಾನ ತಪ್ಪಿತ್ತು. ನಿತೀಶ್ ಮತ್ತು ನಾನು ಅವನನ್ನು ಹಾಲಿನಲ್ಲಿದ್ದ ಸೋಫಾ ಮೇಲೆ ಕರೆತಂದು ಮಲಗಿಸಿ ಮುಖದ ಮೇಲೆ ನೀರು ಚಿಮುಕಿಸಿದೆವು. ಗ್ಲೂಕೋಸನ್ನು ನೀರಿನಲ್ಲಿ ಹಾಕಿ ಕುಡಿಸಿದೆ. ಅವನಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಬಂದಂತೆ ಆದಾಗ ಅವನು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದ. ಅವನನ್ನು ಸಮಾಧಾನ ಮಾಡಿ ಹಾಗೆ ಮಲಗಿರಲು ಹೇಳಿದೆ. ಅವನ ಸ್ಥಿತಿ ನೋಡಿ ನನಗೆ ಬಹಳ ಚಿಂತೆಯಾಯಿತು. ಅವನಿಗೆ ಮತ್ತೆ ಜ್ಞಾನ ತಪ್ಪಿತ್ತು. ನನಗೆ ಏನು ಮಾಡಲು ತೋಚಲಿಲ್ಲ. ಪಕ್ಕದ ಮನೆಯಲ್ಲಿದ್ದ ಡಾಕ್ಟರ್ಗೆ ತಕ್ಷಣ ಫೋನ್ ಮಾಡಿದೆ. ಸುನೀಲ್ನ ಮನೆಯ ನಂಬರಿಗೂ ಫೋನ್ ಮಾಡಿದೆ. ನೌಕರ ಫೋನ್ ಎತ್ತಿಕೊಂಡ. ಅವರಿಂದ ಸುನೀಲ್ನ ತಂದೆ ತಾಯಿಯ ಫೋನ್ ನಂಬರ್ ತೆಗೆದುಕೊಂಡೆ. ನೌಕರ ನಂಬರ್ ಕೊಡುವ ಮೊದಲು 108 ಪ್ರಶ್ನೆ ಕೇಳಿದ. ನಾನು ಅವನಿಗೆ ಸುನೀಲ್ನ ಆರೋಗ್ಯದ ಬಗ್ಗೆ ತಿಳಿಸಲಿಲ್ಲ. ಸುನೀಲ್ನ ತಂದೆ ತಾಯಿಗೆ ಫೋನ್ ಮಾಡಿ ಅವನ ಅನಾರೋಗ್ಯದ ಬಗ್ಗೆ ತಿಳಿಸಿದೆ. ನನಗೆ ಅವರಿಬ್ಬರ ಮೇಲೂ ಕೋಪ ಬಂದಿತ್ತು. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬಂದರು. ಸುನೀಲ್ನನ್ನು ಪರೀಕ್ಷಿಸಿದರು. ನಾನು ಬಹಳ ಹೊತ್ತು ಅವರೊಡನೆ ಸುನೀಲ್ನ ಸ್ಥಿತಿಯ ಬಗ್ಗೆ ಚರ್ಚಿಸಿದೆ. ಡಾಕ್ಟರ್ ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಅದರ ಪ್ರಭಾವ ಏನಾಗುತ್ತದೆ ಎಂದು ನೋಡಲು ಅಲ್ಲೇ ಕುಳಿತರು. ಆಗ ಸುನೀಲ್ನ ತಂದೆ ತಾಯಿ ಒಬ್ಬೊಬ್ಬರಾಗಿ ಗಾಬರಿಯಿಂದ ಬಂದರು. ಅವರನ್ನು ನೋಡುತ್ತಲೇ ನಮ್ಮ ಹುಬ್ಬು ಗಂಟಿಕ್ಕಿದ್ದವು. ಸುನೀಲನಿಗೆ ಇದ್ದಕ್ಕಿದ್ದಂತೆ ಏನಾಯಿತು? ಅವನು ಹೇಗಿದ್ದಾನೆ ಈಗ ಎಂದು ಕೇಳಿದರು. ಆಡುವ ವಯಸ್ಸಿನಲ್ಲಿ ನಿಮ್ಮ ಮಗನ ಸ್ಥಿತಿ ಹೀಗಾಗಿದೆ. ನೀವು ನನ್ನನ್ನು ಏನಾಗಿದೆ ಅಂತ ಕೇಳ್ತಿದ್ದೀರಾ? ಅವನು ಭಾರಿ ಆಘಾತಗೊಳಗಾಗಿದ್ದಾನೆ. ಇದೇ ಸ್ಥಿತಿ ಮುಂದುವರೆದರೆ ಅವರ ಮೆದುಳಿನ ಮೇಲೂ ಪ್ರಭಾವ ಬೀರಬಹುದು. ಇಲ್ಲ ಡಾಕ್ಟರ್, ನನಗೆ ಏನೂ ಗೊತ್ತಾಗುತ್ತಿಲ್ಲ. ಇವತ್ತು ಮದರ್ಸ್ ಡೇ. ತಾಯಿಯನ್ನು ನೋಡಲು ಹೋಗ್ತೀನಂತ ಹಠ ಮಾಡ್ತಿದ್ದ. ನಾನು ಒಪ್ಪಿಕೊಂಡಿದ್ದೆ. ಮತ್ತೇನಾಯಿತು? ತಂದೆ ಹೇಳಿದರು. ಬೆಳಿಗ್ಗೆನೇ ಅವನ ಫೋನ್ ಬಂದಿತ್ತು, ಮನೆಗೆ ಬರ್ತೀನಿ ಅಂತ. ನಾನು ಕೆಲವು ಅರ್ಜೆಂಟ್ ಕೆಲಸಗಳನ್ನು ಮುಗಿಸಿ ಸಂಜೆ ನೋಡ್ತೀನಿ ಅಂತ ಹೇಳಿದೆ. ಅವನ ತಾಯಿ ಸ್ಪಷ್ಟೀಕರಣ ನೀಡಿದರು. ನೀವಿಬ್ಬರು ತುಂಬ ವಿಚಿತ್ರ ಜನ. ನೀವಿಬ್ಬರು ಒಂದು ಕಾಲದಲ್ಲಿ ಮಕ್ಕಳಾಗಿದ್ದೀರಿ ಅಲ್ಲವೇ? ಜೀವನದ ಮಹತ್ವಾಕಾಂಕ್ಷೆಯ ಮುಂದೆ ಎಲ್ಲವೂ ಮುಗಿದು ಹೋಗಿದೆಯೇ? ಅಮ್ಮನ ಭೇಟಿಯಾಗಲು ಮಗನಿಗೆ ತಂದೆಯ ಅನುಮತಿ ಬೇಕು. ಇನ್ನು ತಾಯಿಗೆ ಬೇರೆ ದಿನ ಹೋಗಲಿ, ಮದರ್ಸ್ ಡೇ ದಿನ ತನ್ನ ಒಬ್ಬನೇ ಮಗನನ್ನು ಭೇಟಿಯಾಗಲು ಸಮಯವೇ ಇರುವುದಿಲ್ಲ. ಡಾಕ್ಟರ್ ವ್ಯಂಗ್ಯವಾಗಿ ನುಡಿದರು. ಕ್ಷಮಿಸಿ, ನೀವಿಬ್ಬರು ಇದ್ದು ನಿಮ್ಮ ಪ್ರೀತಿ ಪಡೆಯಲು ನಿಮ್ಮ ಮಗ ಎಲ್ಲೆಲ್ಲಿ ಅಲಿಯುತ್ತಿದ್ದಾನೆ ಅನ್ನುವುದು ಬಹುಶಃ ನಿಮ್ಮಿಬ್ಬರಿಗೂ ಗೊತ್ತಿಲ್ಲ. ಅವನ ಅಲೆದಾಟವೇ ಅವನನ್ನು ಇವತ್ತು ಇಲ್ಲಿಗೆ ಕರೆತಂದಿದೆ. ನಾನು ಹೇಳಿದೆ, ನೋಡಿ, ನಿಮಗೆ ತಿಳಿಸುವುದು ನನ್ನ ಕರ್ತವ್ಯವಾಗಿತ್ತು. ಉಳಿದದ್ದು ನಿಮ್ಮ ಜೀವನ, ನಿಮ್ಮದೇ ಮಗ ಎಂದು ಡಾಕ್ಟರ್. ಅಷ್ಟರಲ್ಲಿ ನಿತೀಶ್ ಜೋರಾಗಿ ಹೋಗಿದ. ಡಾಕ್ಟರ್, ಸುನೀಲ್ಗೆ ಮತ್ತೆ ಫಿಟ್ಸ್ ಬಂದಿದೆ. ಡಾಕ್ಟರ್ ಓಡುತ್ತಾ ಅವನ ಬಳಿ ಹೋದರು. ನಮಗೆಲ್ಲರಿಗೂ ಹೊರಗೆ ಹೋಗುವಂತೆ ಹೇಳಿದರು. ನಮಗೆ ಬಹಳ ಗಾಬರಿಯಾಗಿತ್ತು. ಸುನೀಲ್ನ ತಂದೆ ತಾಯಿ ನಾಚಿಕೆಯ ಜೊತೆ ಗಾಬರಿಯಾಗಿ ಹೊರಗಡೆ ಇದ್ದರು. ಸುನೀಲ್ನನ್ನು ಮೊದಲ ಸಲ ಭೇಟಿಯಾದಾಗಿನಿಂದ ನಾನು ಕಾಯುತ್ತಿದ್ದ ಅವಕಾಶ ಸಿಕ್ಕಿತ್ತು. ನಾನು ಅವರಿಬ್ಬರಿಗೂ ಸುನೀಲ್ನ ಜೊತೆ ಕಳೆದೆ. ಒಂದೊಂದು ಕ್ಷಣದ ಬಗ್ಗೆ ಅವನಾಡಿದ ಮಾತುಗಳು, ಅವನ ವಿಚಾರಗಳು ಎಲ್ಲವನ್ನು ವಿವರವಾಗಿ ತಿಳಿಸಿದೆ. ನನಗೆ ತಿಳಿದ ಮಟ್ಟಿಗೆ ಅರ್ಥಪಡಿಸಲು ಪ್ರಯತ್ನಪಟ್ಟೆ. ಅವರ ತಪ್ಪುಗಳನ್ನು ಅವರಿಗೆ ತಿಳಿಸಿದೆ. ಅಷ್ಟರಲ್ಲಿ ಡಾಕ್ಟರ್ ಹೊರಬಂದು, ಗಾಬರಿಯಾಗಬೇಕಾದದ್ದೇನಿಲ್ಲ, ಆದರೆ ನೀವಿಬ್ಬರು ಇದನ್ನೊಂದು ಎಚ್ಚರಿಕೆ ಅಂತ ತಿಳಿಯಿರಿ. ನೀವು ನಿಮ್ಮ ಮೂರ್ಖತನದಿಂದ ನಿಮ್ಮ ಒಬ್ಬನೇ ಮಗನ ಭವಿಷ್ಯದ ಜೊತೆ ಆಟ ಆಡುತ್ತಿರುವಿರಿ, ಬಹುಶಃ ನಿಮ್ಮ ಭವಿಷ್ಯದ ಜೊತೆಯೂ ಎಂದರು. ಎಲ್ಲರೂ ಬಹಳ ಹೊತ್ತು ಮಾತನಾಡುತ್ತಿದ್ದೆವು. ನಮ್ಮ ಮಾತುಗಳು
ಮತ್ತು ಸುನಿಲ್ನ ಪರಿಸ್ಥಿತಿ ಅವರ ಮೇಲೆ ಪರಿಣಾಮ ಬೀರುತ್ತಿತ್ತು. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುತ್ತಿತ್ತು. ಸುನಿಲ್ನ ತಾಯಿ ಹೇಳಿದರು, ಎಲ್ಲ ತಪ್ಪು ನನ್ನದೇ. ಅದಕ್ಕೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನನ್ನ ಮಗನನ್ನು ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಮಗ ದಾರಿ ತಪ್ಪಲಿಲ್ಲವಲ್ಲ, ಅದೇ ದೊಡ್ಡದು. ಅವ್ರು ನಿಮ್ಮ ಹತ್ತಿರ ಬಂದ ಮತ್ತು ನೀವು ಆಕೆ ಬಿಕ್ಕಳಿಸುತ್ತಾ ಅಳತೊಡಗಿದರು. ಅವು ಪಶ್ಚಾತ್ತಾಪದ ಕಣ್ಣೀರಾಗಿದ್ದವು. ನನ್ನ ಉದ್ದೇಶ ನಿಮ್ಮನ್ನು ನಾಚಿಕೆಪಡಿಸಬೇಕೆಂದಲ್ಲ. ಸುನಿಲ್ನ ಪರಿಸ್ಥಿತಿ ನನಗೆ ಬಹಳ ಚಿಂತೆಯಾಗಿತ್ತು. ಅವನಿಗೆ ಅವನ ತಂದೆ ತಾಯಿ ಮತ್ತೆ ದೊರೆತರು. ನನಗೆ ತುಂಬ ಸಂತೋಷವಾಗಿದೆ. ಅವನ ಹತ್ತಿರ ಎಲ್ಲವೂ ಇದೆ, ನಿಮ್ಮ ಪ್ರೀತಿಯನ್ನು ಬಿಟ್ಟು ಹೇಳುತ್ತಾ ನನ್ನ ಗಂಟಲು ಕಟ್ಟಿಕೊಂಡಿತ್ತು. ಅವರಿಬ್ಬರು ಮಗನ ಹತ್ತಿರ ಹೋದರು. ತಂದೆ ಪ್ರೀತಿಯಿಂದ ಮಗನ ಮೇಲೆ ತಲೆ ಸವರುತ್ತಾ, ಮಗು ಕಣ್ಣು ತೆಗೆ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದರು. ಅರೆತೆರೆದಿದ್ದ ಸುನಿಲ್ನ ಕಣ್ಣುಗಳು ತಂದೆ ತಾಯಿ ಇಬ್ಬರು ಒಟ್ಟಿಗೆ ನಿಂತಿದ್ದನ್ನು ನೋಡಿದವು. ತಂದೆ ತಾಯಿ ಇಬ್ಬರು ಕಣ್ಣುಗಳಿಂದಲೂ ಮಗನ ಮೇಲಿನ ಪ್ರೀತಿ ಧಾರೆ ಹರಿಯುತ್ತಿತ್ತು. ಅವನು ತಾಯಿಯ ಕೊರಳನ್ನು ತಬ್ಬಿಕೊಂಡು ಅಳತೊಡಗಿದ. ತಂದೆ ಅವನ ತೋಳಿನಿಂದ ಬಳಸಿದರು. ನಾನು ಸುನಿಲ್ನ ಕೈಗೆ ಅವನು ತಂದಿದ್ದ ಗುಲಾಬಿ ಹೂವನ್ನು ಕೊಟ್ಟು, ತಗೋ ಸುನಿಲ್, ಇದು ನಿಮ್ಮಮ್ಮನಿಗೆ ತಂದೆಯಲ್ಲವೇ ಎಂದೆ. ಅದನ್ನು ಆಂಟಿ, ನಾನು ನಿಮಗೆ, ಅವನು ಮೆಲ್ಲನೆ ಹೇಳಿದ. ಅದು ಇದು ಏನಿಲ್ಲ, ನಿನ್ನಮ್ಮ ಎದುರಿಗಿದ್ದಾರೆ, ನಾನು ಹೂಗಳನ್ನು ತಗೊಳ್ಳಲ್ಲ ಹೇಳುತ್ತಾ ನಾನು ಕಣ್ಣುಗಳಿಂದಲೇ ಅವನಿಗೆ ಸನ್ನೆ ಮಾಡಿದೆ. ನನಗೆ ಅವನ ಗೊಂದಲ ಅರ್ಥವಾಗುತ್ತಿತ್ತು. ಆ ಹೂವನ್ನು ಅವನು ನನಗೆಂದು ತಂದಿರಬಹುದು, ಆದರೆ ಅದರ ನಿಜವಾದ ಹಕ್ಕು ಇರುವುದು ಅವನ ತಾಯಿಗೆ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ತಾಯಿಗೆ ಹೂ ಕೊಟ್ಟು ಅವನು ಜೋರಾಗಿ ಅಳತೊಡಗಿದ. ಡಾಕ್ಟರ್ ಚಿಕಿತ್ಸೆ ಮತ್ತು ತಡೆ ಹಿಡಿದ ಕಣ್ಣೀರನ್ನು ಹೊರಗೆ ಹಾಕಿದ್ದರಿಂದ ಅವನು ಸ್ವಸ್ಥನಾಗಿ ಕಾಣುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ತನ್ನ ತಂದೆ ತಾಯಿ ಜೊತೆ ಹೊರಟು ಹೋದ. ಹೋಗುವಾಗ ನನಗೆ ನಮಸ್ಕರಿಸಿ ನನ್ನ ಕೈಗಳನ್ನು ಭದ್ರವಾಗಿ ಹಿಡಿದು ಧನ್ಯವಾದಗಳನ್ನು ಹೇಳಿದ. ಅನೇಕ ದಿನಗಳ ನಂತರ ಅವನ ಫೋನ್ ಬಂತು. ಅವನು ತನ್ನ ಮನೆಗೆ ಊಟಕ್ಕೆ ಬರಲು ಆಹ್ವಾನಿಸಿದ. ಅವನ ಧ್ವನಿಯಿಂದಲೇ ಅವನು ಖುಷಿಯಾಗಿದ್ದದ್ದು ಗೊತ್ತಾಗುತ್ತಿತ್ತು. ಅವನಿಗೆ ಬೇಕಾಗಿದ್ದೆಲ್ಲವನ್ನು ಸಿಕ್ಕಿದ್ದು ನನಗೆ ಸಂತೋಷ ತಂದಿತ್ತು. ನಾನು ಆ ಸಂತೋಷದಿಂದ ಅವನ ಆಹ್ವಾನ ಒಪ್ಪಿಕೊಂಡೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.